75 ವರ್ಷಗಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಹುಶಃ ಆ 75ರ ಸಂಭ್ರಮ ಯಾರಿಗಿರುತ್ತೋ ಗೊತ್ತಿಲ್ಲ, ಅವರ ಕುಟುಂಬಕ್ಕಿರುತ್ತೋ ಮತ್ತೊಬ್ಬರಿಗಿರುತ್ತೋ ಗೊತ್ತಿಲ್ಲ. ಆದರೆ ಆ 1ರಿಂದ 75ರವರೆಗೂ ಸಮಾರಂಭ ಅಂತ ಅನ್ಕೊಳ್ಳೋದಾದರೆ ಅದು ವಿಷ್ಣು ಅಭಿಮಾನಿಗಳಿಗೆ ಇರುತ್ತೆ. ವಿಷ್ಣು ಅಭಿಮಾನಿಗಳು ಆ ಸಂಭ್ರಮವನ್ನು ಅನೇಕ ಸಮಾಜಮುಖಿಯಾಗಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಬಹುಶಃ ಅವರು ಮಾಡಿದಷ್ಟು ಸಮಾಜಮುಖಿ ಕೆಲಸ ಬೇರೆ ಯಾರೂ ಮಾಡಲಿಕ್ಕೆ ಆಗಿಲ್ಲ. ಅದರಲ್ಲೂ ವಿಷ್ಣು ಸೈನ್ಯ ಸಮಿತಿಯ ಅಧ್ಯಕ್ಷರಾಗಿರುವಂಥ ಗೆಳೆಯ ಶ್ರೀನಿವಾಸ್ ಮುಖಾಂತರ ಅನೇಕ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಂಥದ್ದು. ಈಗ 75 ವರ್ಷದ ಭಾರಿ ದೊಡ್ಡ ಸಂಭ್ರಮಕ್ಕೆ ಅವರು ಸಜ್ಜ ಆಗಿದ್ದರು. ನನಗೆ ಗೊತ್ತಿರೋ ಪ್ರಕಾರ ಭಾರಿ ದೊಡ್ಡ ಸಂಭ್ರಮವನ್ನು ಆಚರಿಸಬೇಕು ಅನ್ನೋ ಸಜ್ಜಲ್ಲಿದ್ದರು. ಆದರೆ ಇತ್ತೀಚೆಗೆ ಆದಂಥ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಸ್ಮಾರಕವನ್ನು ಏನು ನೆಲಸಮ ಮಾಡಿ ಅಲ್ಲಿಂದ ಹೊರಹಾಕುವಂಥ ಕೆಟ್ಟ ಪ್ರವೃತ್ತಿ ಏನು ನಡೀತೋ ಅದಾದಾಗ ಅಭಿಮಾನಿಗಳು ಭಾರಿ ನೋವನ್ನು ಅನುಭವಿಸಿರು, ಭಾರಿ ಅವರ ನೋವುಗಳನ್ನು ಅನೇಕ ರೀತಿಯಲ್ಲಿ ವ್ಯಕ್ತಪಡಿಸಿರು. ಕೊನೆಗೆ ಸರ್ಕಾರ ಅದನ್ನು ಮಧ್ಯಪ್ರವೇಶ ಮಾಡಿ ಆ ಜಾಗವನ್ನು ಅಭಿಮಾನಿಗಳಿಗೋಸ್ಕರ ಒಂದಷ್ಟು ಜಾಗ ನಿಗದಿ ಮಾಡಿ ಕೊಡಬೇಕಾಗಿತ್ತು. ಸರ್ಕಾರವು ಯಾಕೋ ಕೈ ಚೆಲ್ಲಿ ಕೂತ್ಕೊಂತು. ಆ ಜಾಗದ ಹಿಂದೆ ಅನೇಕ ಬಂಡವಾಳಶಾಹಿಗಳ ಇದ್ದ ಕಾರಣ ಸರ್ಕಾರದಲ್ಲಿರುವವರು ಯಾರು ಅದರೊಳಗಡೆ ಇದ್ದಾರೋ ಗೊತ್ತಿಲ್ಲ. ಹಾಗಾಗಿ ಸರ್ಕಾರ ಅದಕ್ಕೆ ಮಹತ್ವವಾದಂಥ ವಿಚಾರ ಅಂತೇಳಿ ಅಂದ್ಕೊಳ್ಳಲಿಲ್ಲ, ಕೈ ಬಿಟ್ಟರು. ಆದರೆ ಅಭಿಮಾನಿಗಳು ಕೈ ಬಿಡಲಿಲ್ಲ. ಅಭಿಮಾನಿಗಳು ಸರ್ಕಾರ ಕೊಡ್ದಿದ್ರೇನು ಜಾಗನ ನಾವೇ ಒಂದು ಸ್ಮಾರಕವನ್ನು ಮಾಡ್ತೀವಿ ಅಂತ ಹೇಳಿ ಈಗ 1 ಎಕರೆ ಜಾಗವನ್ನು ತಗೊಂಡು ಭಾರಿ ದೊಡ್ಡ ಆಲೋಚನೆಯಲ್ಲಿ ಯೋಜನೆಯಲ್ಲಿ ಆ ಸ್ಮಾರಕ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಎಲ್ಲ ಅಭಿಮಾನಿಗಳ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ. ಹಾಗೆ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ನಾನು ವಿಷ್ಣು ಅಭಿಮಾನಿಗಳ ಪರವಾಗಿ ಕನ್ನಡಿಗರ ಪರವಾಗಿ ಸರ್ಕಾರವನ್ನು ಅಭಿನಂದಿಸ್ತೀವಿ. ಆದರೆ ಅವರ ಭಾರಿ ದಿನಗಳ ಕನಸೇನಿದೆ ಆ ಕನಸು ನೆನಸಾಗಬೇಕಾದ್ರೆ ಯಾರ್ಯಾರಿಗೋ ಎಷ್ಟೆಷ್ಟೋ ಜಾಗಗಳನ್ನು ಸರ್ಕಾರಗಳು ಕೊಟ್ಟಿದ್ದಾವೆ. ನಾವು ಇವತ್ತು ಬೆಂಗಳೂರು ಸುತ್ತಮುತ್ತ ನೋಡ್ತಾ ಇರುವಾಗ ಯಾರೋ ಉತ್ತರ ಭಾರತದಿಂದ ಬಂದಂಥ ಯಾವುದೋ ಸಾಧುಗಳು ಬೇರೆ ಟ್ರಸ್ಟ್ಗಳಿಗೆ 100 ಎಕರೆ ಜಾಗ ಕೊಡುವಾಗ ಈ ನೆಲದಲ್ಲಿ ಹುಟ್ಟಿ ಇಲ್ಲೇ ಬದುಕನ್ನು ಕಟ್ಟಿಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕನ್ನಡ ಚಿತ್ರರಂಗದ ಮುಖಾಂತರ 75 ವರ್ಷ ಕೊಟ್ಟಂಥ ಆ ಮಹಾ ವ್ಯಕ್ತಿಗೆ ಇಲ್ಲಿ ಒಂದು ಎಕರೆ 2 ಎಕರೆ ಜಾಗ ಕೊಡಲಿಕ್ಕೆ ನಮ್ಮ ಸರ್ಕಾರ ಕೈಲಿ ಆಗಲ್ಲ ಅಂದರೆ ಅದರಂಥ ನಾಚಿಕೇಡು ಮತ್ತೊಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನೂ ಸಹ ನಮ್ಮ ಶ್ರೀನಿವಾಸ್ಗೆ ಹೇಳ್ತಾ ಇದ್ದೆ, ಒಂದು ನಿಯೋಗ CM ಹತ್ರ ಹೋಗಬೇಕು, ಎಲ್ಲಾದರೂ ಜಾಗವನ್ನು ಪಡೆಯುವವರೆಗೂ ಬಿಡಬಾರ್ದು. ಯಾಕೆಂದರೆ ಯಾರ ಹಂಗಲ್ಲಿ ಇರಬಾರ್ದು. ಇಲ್ಲ ಸರ್ಕಾರ ಕೊಡಬೇಕು ಜಾಗ, ಇಲ್ಲ ಅಭಿಮಾನಿಗಳು ಸಂಗ್ರಹ ಮಾಡಿದಂಥ ಹಣದಲ್ಲಿ ಜಾಗ ತಗೊಂಡು ಸ್ಮಾರಕ ಮಾಡಿದ್ರೆ ಭಾರಿ ಒಳ್ಳೆಯದು. ಯಾವುದೋ ಒಬ್ಬ ವ್ಯಕ್ತಿ ಆಗಲಿ ಯಾರೋ ಒಂದು ಜಾಗ ತಗೊಂಡು ಕೊಟ್ಟಾಗ ಅದೇನಾಗುತ್ತೆ, ನಾಳೆ ಏನಾದರೂ ಬೇರೆ ಪ್ರಶ್ನೆಗಳು ಹುಟ್ಟುಕೋತವೆ. ಹಾಗಾಗಿ ಯಾವ ಅಭಿಮಾನಿಗಳು ದೇವರು ಅಂತ ಹೇಳುವಂಥ ಕರ್ನಾಟಕದ ಒಳಗಡೆ ಇವತ್ತು ಅಂಥದ್ದೊಂದು ಜಾಗವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗಲ್ಲ ಅನ್ನೋದಾದರೆ ಅದು ನಾವು ಬೇರೆಯವರಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಪಡ್ಕೊಳ್ಳೇಬೇಕು ಅನ್ನೋ ಪ್ರತಿಜ್ಞೆ ಅಭಿಮಾನಿಗಳಿಂದ ಆಗಬೇಕು. ಅಭಿಮಾನಿಗಳಿಂದ ನಾವೊಂದಷ್ಟು ಜಾಗವನ್ನು ಸರ್ಕಾರದ ಮುಖಾಂತರ ತಗೊಂಡು ಅಲ್ಲಿ ಅದ್ಭುತವಾದಂಥ ಸ್ಮಾರಕವನ್ನು ಮಾಡಬೇಕು ಅನ್ನುವ ಕಾಳಜಿ ಅಭಿಮಾನಿಗಳಿಗೂ ಬರಬೇಕಾಗತ್ತೆ. ನಾವು ಬಲವಾಗಿ ಅವರ ಜೊತೆಯಲ್ಲಿ ನಿಂತ್ಕೋತೀವಿ. ಅವತ್ತು ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀವಿ. ಅದರಿಂದ ಏನು ದೂರ ಉಳಿಯೋಂಗಿಲ್ಲ. ಯಾಕೆಂದ್ರೆ ಆಗಬೇಕು ಒಳ್ಳೆ ಕೆಲಸ. ನೋಡಿ, ಇವತ್ತು ಇಲ್ಲಿ ಬಂದು ಒಂದು ದಿನದ ಮಟ್ಟಕ್ಕೆ ಈ ಸಂಭ್ರಮವನ್ನು ಆಚರಿಸಲಿಕ್ಕೋಸ್ಕರ ಈಗ ನಿಂತುಕೊಳ್ಳುವಂಥ ಪರಿಸ್ಥಿತಿ ಈ ನೆಲದ ಅಭಿಮಾನಿಗಳಿಗೆ
ಆಗಬಾರ್ದು. ಅದಕ್ಕೋಸ್ಕರ ಬೇಕಾದ್ರೆ ನಾನು ಒಂದು ದಿನಾಂಕ ಮುಖ್ಯಮಂತ್ರಿಗಳಿಗೆ ನಿಗದಿ ಮಾಡಿಕೊಂಡು ಭೇಟಿ ಮಾಡಿ ಬೆಂಗಳೂರು ಎಲ್ಲರ ಸುತ್ತಮುತ್ತಲ್ಲಿ ಒಂದು 2-3 ಎಕರೆ ಜಾಗವನ್ನು ಕೇಳುವಂಥದ್ದು ಆಗಬೇಕು. ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಬೇಕಾದ್ರೆ ಒಂದು ಟ್ರಸ್ಟ್ ಏನಾದರೂ ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಜಾಗ ತಗೊಂಡು ಅಲ್ಲೊಂದು ಒಳ್ಳೆಯ ಸ್ಮಾರಕ ಇವತ್ತಿನ ಯುವಕರಿಗೆ, ಇವತ್ತಿನ ಸಮಾಜಕ್ಕೆ, ಈ ನೆಲ ಸಂಸ್ಕೃತಿಗೆ ಹೊಂದ್ಕೊಳ್ಳುವಂಥ ಒಂದು ಸ್ಮಾರಕ ಅಲ್ಲ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಅದು ಆದಷ್ಟು ಬೇಗ ಆಗುತ್ತೆ ಅನ್ನುವ ನಂಬಿಕೆ ಇದೆ. ಹಾಗೆ ಈಗ 75 ವರ್ಷಗಳ ಕರ್ನಾಟಕ ರತ್ನ 75 ವರ್ಷಗಳ ಸಂದರ್ಭಕ್ಕೆ ಕರ್ನಾಟಕ ರತ್ನ ಏನು ಘೋಷಣೆ ಮಾಡಿದೆ, ಬಹುಶಃ ನವೆಂಬರ್ 1ನೇ ತಾರೀಕು ಆ ಕಾರ್ಯಕ್ರಮ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕರ್ನಾಟಕ ರತ್ನ ನಾನು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಹೇಳೋದಾದರೆ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀವು ಯಾರ್ಯಾರಿಗೆ ಕೊಡ್ತೀರೋ ಗೊತ್ತಿಲ್ಲ. ಹಾಗಾಗಿ ಒಂದು ಮಾನದಂಡವನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಾದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ಕೊಡಬೇಕು ಅನ್ನೋದನ್ನ ಕರ್ನಾಟಕ ಸರ್ಕಾರ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ರೆ ಭಾರಿ ಒಳ್ಳೆಯದು. ನಾಳೆ ಯಾರೋ ನಿಮ್ಮನ್ನು ಬಂದು ಭೇಟಿಯಾದವರಿಗೆಲ್ಲ ಕರ್ನಾಟಕ ರತ್ನ ಘೋಷಣೆ ಮಾಡಿದ್ರೆ ಕೊಟ್ಟಂಥವರಿಗೆ ಭಾರಿ ಅದು ನೋವಾಗುತ್ತೆ. ರಾಜಕಾರಣಿಗಳ ಪ್ರಭಾವದಿಂದ ಯಾರಿಗೂ ಕೊಡುವಂಥದ್ದು ಆಗಬಾರ್ದು. ಕರ್ನಾಟಕ ರತ್ನ ಅನ್ನೋದು ಅದು ಭಾರಿ ದೊಡ್ಡ ತೂಕ ಕರ್ನಾಟಕಕ್ಕೆ ಅಂತ ಹೇಳಿ ಅಂದ್ಕೊಂಡಿರುವಂಥ ನಾನು. ಹಾಗಾಗಿ ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ರಾಷ್ಟ್ರಕವಿ ಕುವೆಂಪು ಅವರಿಗೆ, ಮತ್ತು ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಿಗೆ, ಈಗ ವಿಷ್ಣುವರ್ಧನ್ ಅವರಿಗೆ ಎಲ್ಲ ಕೊಡುವಂಥ ಕರ್ನಾಟಕ ರತ್ನ, ನಾಳೆ ಆ ಕರ್ನಾಟಕ ರತ್ನ ಬೇರೆ ಯಾರ್ಯಾರೋ ಪಾಲು ಆಗಬಾರ್ದು. ಅದಕ್ಕೊಂದು ಮಾನದಂಡವನ್ನು ಸರ್ಕಾರ ಸಾರ್ವಜನಿಕವಾಗಿ ವ್ಯಕ್ತಪಡಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೋತೀನಿ. ಸರ್, ಇದ್ರ ಜೊತೆಗೆ ಈಗ ಕಿಚ್ಚ ಸುದೀಪ್ ಅವರು 1/2 ಎಕರೆ ಜಾಗವನ್ನು ಖರೀದಿಸಿ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅಭಿಮಾನಿಗಳ ಜೊತೆ ಅವ್ರು ಕೈ ಜೋಡಿಸಿದ್ದಾರೆ, ಬೆನ್ನಿಗೆ ನಿಂತಿದ್ದಾರೆ, ಅದು ಖುಷಿ. ಆದರೆ ಇಡೀ ರಾಜ್ಯದಂತೆ ಎಷ್ಟೇ ಸ್ಮಾರಕ ಆದರೂ ನಮಗೆ ಪುಣ್ಯಭೂಮಿನೇ ಶ್ರೇಷ್ಠ. ಸೊ ಈಗಾಗಲೇ ಅರಣ್ಯ ಇಲಾಖೆ ಅದು ಜಾಗವನ್ನು ಮುಟ್ಕೊಂಡು ಹಾಕೊಂಡಿರುವಂಥದ್ದು. ಸೊ ಹೀಗಾಗಿ 10 ಗುಂಟೆ ಜಾಗವನ್ನಾದರೂ ನೀಡಿ ಅಂತೇಳಿ ವೀರಭದ್ರ ಶ್ರೀನಿವಾಸ್ ಅವರು ಸಿಎಂ ಮನವಿ ಮಾಡಿದ್ದಾರೆ. ಅದು ಸಂಬಂಧಪಟ್ಟಂತ ಇಲಾಖೆ ಸಚಿವರು ಗಮನಕ್ಕೂ ತಂದಿದ್ದಾರೆ. ಸೊ ಆ ಬಗ್ಗೆ ನೀವು ಕೂಡ ಏನು ಹೇಳ್ತೀರಾ? ಅಲ್ಲ, ಅಲ್ಲೇ ಅಭಿಮಾನಿಗಳು 10 ಗುಂಟೆ ಜಾಗ ಕೊಡಬೇಕು ಅಂದರೆ ಈಗ ಅರಣ್ಯ ಪ್ರದೇಶಕ್ಕೆ ಆ ಜಾಗವನ್ನು ಸರ್ಕಾರ ತಗೊಂಡಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಅವ್ರು ಕೇಳ್ತಿರೋಂಥ 10 ಗುಂಟೆ ಕೊಡೋದ್ರಲ್ಲಿ ಏನು ದೊಡ್ಡೇನು ಸರ್ಕಾರಕ್ಕೆ ನಷ್ಟ ಏನಲ್ಲ. ಅದು 10 ಗುಂಟೆ ಏನು ಜಾಸ್ತಿನೇ ಕೊಡ್ಬೋದು. ಹಾಗಾಗಿ ಸರ್ಕಾರಕ್ಕೂ ನಾನು ಅದನ್ನೇ ಹೇಳೋದಲ್ಲ, ಮುಖ್ಯಮಂತ್ರಿಗಳನ್ನ ಒಂದು ಭೇಟಿ ಮಾಡಿ ಅವ್ರ ಮೇಲೆ ಒಂದಷ್ಟು ಒತ್ತಡ ಹಾಕಿ, ಈಗ ಅರಣ್ಯ ಇಲಾಖೆಗೆ ತಗೊಂಡ್ರೂ ಸಹ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರೆ ಅದನ್ನು ಕೊಡಲ್ಲ ಅನ್ನಂಗೇನಿಲ್ಲ, ಕೊಡ್ತಾರೆ. ಹಾಗಾಗಿ ಅಲ್ಲಿ ಅಭಿಮಾನಿಗಳು ಅಂಥದ್ದೊಂದು ಪುಣ್ಯಭೂಮಿ ಅಂತ ಏನು ಅವರ ಭಾವನೆಗಳಲ್ಲಿ ಇದೆಯೋ, ಅಲ್ಲಿ ಒಂದು ಸರ್ಕಾರವೇ ನಿಂತ್ಕೊಂಡು ಆ ಜಾಗಕ್ಕೆ ಅವರು 10 ಗುಂಟೆನೋ ಎಷ್ಟು ಕೊಡ್ತಾರೆ ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಆ ಒಂದು ಸ್ಮಾರಕ ಅಲ್ಲೂ ಆದ್ರೆ ಭಾರಿ ಒಳ್ಳೇದು ಅಂತ ಹೇಳಿ ಅನ್ಕೋತೀವಿ. ಅದಕ್ಕಾಗಿ ನಾನು ಬೇಕಾದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೇಳ್ತೀನಿ. ಸರ್, ಕೆಲ ದಿನಗಳ ಹಿಂದೆ ಸುದೀಪ್ ಸರ್ ಒಂದು ಮಾತಾಡ್ತಾರೆ, ಕೈ ಚಾಚಿದ್ ಸಾಕು, ಕಣ್ಣೀರು ಹಾಕಿದ್ ಸಾಕು, ಇನ್ಮೇಲಾದ್ರೂ ನಾವು ಒಂದು ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗೋಣ. ಸೊ ಪರ್ಯಾಯ ಜಾಗ ಪುತ್ಥಳಿ ನಿರ್ಮಾಣದ ಕಡೆ ಗಮನ ಕೊಡೋಣ ಎನ್ನುವಂಥದ್ದು. ನೋಡಿ, ಒಳ್ಳೆ ಕೆಲಸಕ್ಕೆ ಕೈ ಚಾಚಿರೇನು ನಷ್ಟ ಏನಲ್ಲ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ ಅನ್ನೋದು ವಚನಕಾರರ ಮಾತು. ಹಾಗಾಗಿ ಒಬ್ಬೊಬ್ಬ ಅಭಿಮಾನಿ 1 ರೂಪಾಯಿ ಕೊಟ್ಟಿದ್ದೇ ಸ್ಮಾರಕ ಆಗಬೇಕು ಹೊರತು ಯಾರೋ ದೊಡ್ಡ ವ್ಯಕ್ತಿ ಕೊಟ್ಟಿದ್ದು ಸ್ಮಾರಕ ಅಂತ ಹೇಳಿದ್ರೆ ಅದು ನಾನು ಒಪ್ಪೋದಿಲ್ಲ. ನಮ್ಮಂಥ ಅಭಿಮಾನಿಗಳಿದ್ದೀವಿ, ಬೇಕಾದ್ರೆ ಕೊಡ್ತೀವಿ. ಅದರಲ್ಲಿ ದೊಡ್ಡ ಸ್ಮಾರಕ ಆಗಲಿ, ಯಾವುದೋ ವ್ಯಕ್ತಿಯಿಂದ ಸ್ಮಾರಕ ಆಗಬಾರ್ದು.